ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೀವು ಹೀಗೆ ಮಾಡೋದ್ರಿಂದ ನಮಗೆ ಒಂದು ಅಪ್ರಿಸಿಯೇಷನ್ ಇರುತ್ತೆ, ನಮಗೆ ಒಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ತರಲಿಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ HIV ಸ್ಟೇಜಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಬಹಳಷ್ಟು ಸಲ ಪೇಷಂಟ್ಸ್ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಕಾಲ್ ಮಾಡಿ ಕೇಳ್ತಾರೆ, ಮೇಡಮ್ ನನಗೆ HIV ಇದೆಯಾ ಅಥವಾ ಇದ್ದರೆ ನಾನು ಯಾವ ಸ್ಟೇಜ್ ಆಫ್ HIV ಇದ್ದೀನಿ ಅಂತ. ಸೊ ಈ HIV ರೋಗದಲ್ಲಿ ಯಾವ ಸ್ಟೇಜಸ್ ಇರ್ತವೆ, ನಾವು ಹೇಗೆ ಪತ್ತೆ ಹಚ್ಕೊಳ್ಳೋದು, ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ HIV ವೈರಸ್ ಏನಿರುತ್ತೆ, ಒಂದು ಸಲ ನಿಮ್ಮ ಬಾಡಿಯನ್ನು ಎಂಟ್ರಿ ಆದಾಗ ನಿಮ್ಮ ಬಾಡಿ ಅದಕ್ಕೆ ಇಮ್ಯೂನ್ ರೆಸ್ಪಾನ್ಸನ್ನು ಮಾಡ್ತಾ ಇರುತ್ತೆ, ನಿಮ್ಮ ಬಾಡಿ ಅದರ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ. ಆವಾಗ ಅದು ಕೆಲವೊಂದು ಲಕ್ಷಣಗಳನ್ನು ತರ್ತಾ ಇರುತ್ತೆ. ಈ ಸುರಕ್ಷಿತ ಲೈಂಗಿಕ ಸಂಬಂಧ ಆಯಿತು ಆ್ಯಂಡ್ ಅದಾದ ಒಂದು 2 ವಾರಗಳ ನಂತರ ನಿಮಗೆ ಕೆಲವೊಂದು ಸಿಂಪ್ಟಮ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಈ ಸ್ಟೇಜ್ ಏನಿರುತ್ತೆ ಅದು ಅಕ್ಯೂಟ್ HIV ಇನ್ಫೆಕ್ಷನ್ ಅಂತ ನಾವು ಹೇಳ್ತಾ ಇರ್ತೇವೆ. ಸೊ ಆ ಟೈಮಲ್ಲಿ ಆ ವ್ಯಕ್ತಿಗೆ ಕೆಲವೊಂದು ಸಿಂಪ್ಟಮ್ಸ್ ಲೈಕ್ ಜ್ವರ ಬರ್ತಾ ಇರಬಹುದು, ಅಥವಾ ಗಂಟಲು ನೋವು ಬರ್ತಾ ಇರ್ಬೋದು, ಕೆಲವೊಬ್ಬರಿಗೆ ರ್ಯಾಷಸ್ ಬರ್ತಾ ಇರ್ಬೋದು, ಶೀತಗಡ್ಡೆಗಳು ದೊಡ್ಡದಾಗ್ತಾ ಇರ್ಬೋದು, ಸ್ವಲ್ಪ ಜನರಿಗೆ ಲೂಸ್ ಮೋಷನ್ಸ್ ಆಗ್ತಾ ಇರ್ಬೋದು, ವೇಟ್ ಲಾಸ್ ಸಹ ಆಗ್ತಾ ಇರ್ಬೋದು. ಸೊ ಈ ಸ್ಟೇಜಲ್ಲಿ ನಮ್ಮ ಬಾಡಿ ಬಹಳ ಆಕ್ಟಿವ್ಲಿ ಆ ವೈರಸ್ಸನ್ನು ತೆಗಿಲಿಕ್ಕೆ ಫೈಟ್ ಮಾಡ್ತಾ ಇರುತ್ತೆ ಆ್ಯಂಡ್ ಇವೆಲ್ಲ ಸಿಂಪ್ಟಮ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಈ ಟೈಮಲ್ಲಿ ಆ ವ್ಯಕ್ತಿ ಅವನಿಗೆ ಇರುವಂಥ HIV ವೈರಸ್ಸನ್ನು ಇನ್ನೊಬ್ಬರಿಗೆ ಪಾಸ್ ಮಾಡುವಂತಹ ಕೆಪ್ಯಾಸಿಟಿಯನ್ನು ಹೊಂದಿರ್ತಾನೆ. ಸಪೋಸ್ ಅವನು ಆ ಟೈಮಲ್ಲೇ ಟೆಸ್ಟ್ ಮಾಡಿಕೊಂಡ ಆ್ಯಂಡ್ ಅವನಿಗೆ ಪತ್ತೆ ಆಯಿತು HIV ಇದೆ ಅಂತ, ಆ್ಯಂಡ್ ನಾವು ಈ ಸ್ಟೇಜಲ್ಲಿ HIV ಅಕ್ಯೂಟ್ ವೈರಲ್ ಸ್ಟೇಜಲ್ಲಿ ನಾವು ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂದರೆ HIVಗೆ ಟ್ರೀಟ್ಮೆಂಟನ್ನು ಶುರು ಮಾಡಿದರೆ ಅದು ಬಹಳ ಇಫೆಕ್ಟಿವ್ ಇರುತ್ತೆ. ಅವನು ಒಂದು ನಾರ್ಮಲ್ ಲೈಫನ್ನು ಲೀಡ್ ಮಾಡಬಹುದು. ಸಪೋಸ್ ಅವನಿಗೆ HIV ತಂದ್ರೂ ಅವನು ನಾವು ನಾರ್ಮಲ್ ಆಗಿ ಹೇಗೆ ಬೇರೆಯವರು ಇರ್ತಾರೆ ಅವನ ಪಿಯರ್ ಗ್ರೂಪ್ ಅದೇ ರೀತಿ ಅವನು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು. ಲೈಫ್ ಎಕ್ಸ್ಪೆಕ್ಟೆನ್ಸಿ ಸಹ ನಾರ್ಮಲ್ಲೇ ಆಗಿರುತ್ತೆ, ಪ್ರೊವೈಡೆಡ್ ನಾವು ಬೇಗ ಔಷಧಿಯನ್ನು ಸ್ಟಾರ್ಟ್ ಮಾಡಿದರೆ. ಸಪೋಸ್ ಆ ವ್ಯಕ್ತಿ ಆವಾಗ ಟೆಸ್ಟಿಂಗೇ ಮಾಡ್ಕೊಂಡಿಲ್ಲ, ಅವನು ಇದೇನೋ ಒಂದು ಫ್ಲೂ ಎಕ್ಸೆಟ್ರಾ ಅಂತ ತಿಳ್ಕೊಂಡು ಅದನ್ನು ಬಿಟ್ಬಿಟ್ಟ. ಆವಾಗ ಏನಾಗುತ್ತೆ, ಆ ವ್ಯಕ್ತಿ ಸೆಕೆಂಡ್ ಸ್ಟೇಜಿಗೆ ಹೋಗ್ತಾನೆ. ಸೆಕೆಂಡ್ ಸ್ಟೇಜ್ ಅಂತ ಹೇಳಿದರೆ HIV ಲೇಟೆಂಟ್ ಸ್ಟೇಜ್ ಅಥವಾ ಕ್ರಾನಿಕ್ ಫೇಸ್. ಈ ಸ್ಟೇಜಲ್ಲಿ ಏನಾಗುತ್ತೆ, ಆ ವ್ಯಕ್ತಿಗೆ ಏನೂ ಸಿಂಪ್ಟಮ್ಸ್ ಇರದೇ ಇರ್ಬೋದು ಅಥವಾ ಅವನಿಗೆ ಕೆಲವೊಂದು ಸಿಂಪ್ಟಮ್ಸ್ ಇರ್ಬೋದು ಡಿಪೆಂಡಿಂಗ್ ಅಪಾನ್ ದ ಸಿವಿಯರಿಟಿ ಆಫ್ ದ ಇನ್ಫೆಕ್ಷನ್. ಲೈಕ್ ಸ್ವಲ್ಪ ಕೆಮ್ಮು ಬರ್ಬೋದು, ಸ್ವಲ್ಪ ವೇಟ್ ಲಾಸ್ ಆಗ್ತಾ ಇರ್ಬೋದು, ಆವಾಗವಾಗ ಜ್ವರ ಬರ್ತಾ ಇರ್ಬೋದು, ಸ್ವಲ್ಪ ಲೂಸ್ ಮೋಷನ್ಸ್ ಎಕ್ಸೆಟ್ರಾ ಆಗ್ತಾ ಇರ್ಬೋದು, ಅಥವಾ ಯಾವುದೇ ಸಿಂಪ್ಟಮ್ಸ್ ಇರದೇ ಇರ್ಬೋದು. ಈವನ್ ಇನ್ ದ ಫಸ್ಟ್ ಸ್ಟೇಜಲ್ಲೂ ಸಹ ನೀವು ಎಕ್ಸ್ಪೋಜರ್ ಹಾಕ್ಕೊಂಡು ಬಂದ್ರಿ ಆ್ಯಂಡ್ ನೀವು ಅರೌಂಡ್ 2 to 4 ವೀಕ್ಸ್ ಆದಮೇಲೆ ನಿಮಗೆ ಏನೂ ಸಿಂಪ್ಟಮ್ಸ್ ಇರದೇ ಸಹ ಇರ್ಬೋದು. ಸೊ ನಿಮಗೆ HIV ಇದೆ ಅಂತ ಡೌಟ್ ಇತ್ತು ಅಂದರೆ ಓನ್ಲಿ ವೇ ನೀವು ಹೇಗೆ ಪತ್ತೆ ಹಚ್ಕೊಳ್ಳೋದು, ಬೈ ಟೆಸ್ಟಿಂಗ್. ಅದೇ ರೀತಿ ಈವನ್ ಇನ್ ದ ಸೆಕೆಂಡ್ ಸ್ಟೇಜ್ ಬಹಳಷ್ಟು ಜನರಿಗೆ ಏನೂ ಸಿಂಪ್ಟಮ್ಸ್ ಇರದೇ ಸಹ ಇರ್ಬೋದು ಆ್ಯಂಡ್ ಅವರು ಈ ಥರ ಒಂದು 10 ವರ್ಷ ತನಕ ಅವರು ಹಾಗೇ ಇರ್ಬೋದು, ನಾರ್ಮಲ್ ಆಗೇ ಕಾಣ್ತಿರ್ತಾರೆ, ಅವರು ಹೆಲ್ದಿ ಆಗೇ ಕಾಣ್ತಿರ್ತಾರೆ, ಅವ್ರಿಗೇನು ಸಿಂಪ್ಟಮ್ಸು ಇರೋದಿಲ್ಲ, ಬಟ್ ಅವರ ಬಾಡಿಯಲ್ಲಿ HIV ಇರುತ್ತೆ ಆ್ಯಂಡ್ ಅವರು ಆ HIVಯನ್ನು ತಮ್ಮ ಬಾಡಿಯಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡುವಂಥ ಕೆಪ್ಯಾಸಿಟಿಯನ್ನು ಸಹ ಹೊಂದಿರ್ತಾರೆ. ಈವನ್ ಈ ಸ್ಟೇಜಲ್ಲಿ ನಾವು ಟೆಸ್ಟ್ ಮಾಡಿಕೊಂಡು HIV ಇದೆ ಅಂತ ಗೊತ್ತಾದಾಗ ಟ್ರೀಟ್ಮೆಂಟನ್ನು ಶುರು ಮಾಡಿಕೊಂಡ್ರೆ ಅದು ಬಹಳ ಇಫೆಕ್ಟಿವ್ ಇರುತ್ತೆ, ಹೆಲ್ಪ್ ಮಾಡುತ್ತೆ ಬೇರೆ ನೆಕ್ಸ್ಟ್ ಸ್ಟೇಜಿಗೆ ಹೋಗದೇ ಇರೋ ಥರ, ಬೇರೆ ಅಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್ ಬರದೇ ಇರೋ ಥರ. ಸೊ ಈ ಸ್ಟೇಜಲ್ಲೂ ಸಹ ART ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಇಫೆಕ್ಟಿವ್ ಇರುತ್ತೆ. ಸಪೋಸ್ ಆ ವ್ಯಕ್ತಿ ಆವಾಗಲೂ ಟೆಸ್ಟ್ ಮಾಡ್ಕೊಂಡಿಲ್ಲ ಆ್ಯಂಡ್ 10 ಇಯರ್ಸ್ ಆಯಿತು, 12 ಇಯರ್ಸ್ ಆಯಿತು, ಅವನ ಇಮ್ಯೂನ್ ಸಿಸ್ಟಮ್ ಏನಾಗ್ತಾ ಹೋಗುತ್ತೆ, ಕುಗ್ತಾ ಬರುತ್ತೆ, ಅವನ ಇಮ್ಯೂನ್ ಸೆಲ್ಸ್ ಎಲ್ಲ ಸತ್ತು ಹೋಗ್ಲಿಕ್ಕೆ ಶುರು ಆಗ್ತವೆ ಆ್ಯಂಡ್ ಎಲ್ಲ ಬೇರೆ ಬೇರೆ ಇನ್ಫೆಕ್ಷನ್ಸ್ಗಳು ಅವನಿಗೆ ಹತ್ಕೊಳ್ಳಿಕ್ಕೆ ಶುರು ಆಗ್ತವೆ. ಆವಾಗ ಆ ವ್ಯಕ್ತಿ ಹೋಗ್ತಾನೆ ದ ಥರ್ಡ್ ಸ್ಟೇಜ್, ದ ಫೈನಲ್ ಸ್ಟೇಜ್ ಆಫ್ HIV, ದಟ್ ಈಸ್ ಏಡ್ಸ್. ಸೊ ಬಹಳಷ್ಟು ಜನರಿಗೆ ಏಡ್ಸ್ ಮತ್ತು HIV ಒಂದೇ ಅಂತ ತಿಳ್ಕೊಳ್ಬಿಡ್ತಾರೆ. ಅಲ್ಲ,
HIV ವೈರಲ್ ಇನ್ಫೆಕ್ಷನ್ ಬಂದಾಗ ನಾವು HIV ಇನ್ಫೆಕ್ಷನ್ ಅಂತ ಇರ್ತೇವೆ. ಅವನು ಆ 3rd ಸ್ಟೇಜಿಗೆ ಮುಟ್ಟು ಹೋಗ್ಬಿಟ್ರೆ, ಎಲ್ಲ ಇನ್ಫೆಕ್ಷನ್ಸ್ ಹತ್ಕೊಂಡಿದ್ದಾವೆ, ಅವನ ಇಮ್ಯುನಿಟಿ ತುಂಬ ಕಡಿಮೆ ಆಗೋಗಿದೆ, ಅದನ್ನು ನಾವು ಏಡ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಸ್ಟೇಜಲ್ಲಿ ಏಡ್ಸಲ್ಲಿ ಅವನಿಗೆ ಸಿಕ್ಕಾಪಟ್ಟೆ ಇನ್ಫೆಕ್ಷನ್ಸ್ ಇರುತ್ತೆ, ಬಹಳ ವೇಟ್ ಲಾಸ್ ಆಗ್ತಾ ಇರುತ್ತೆ, ಸಿಂಪ್ಟಮ್ಸ್ ಎಲ್ಲ ಬಹಳ ಸಿವಿಯರ್ ಇರ್ತವೆ ಬಿಕಾಸ್ ಆಫ್ ದ ಲೆಸನ್ಡ್ ಆರ್ ಬಿಕಾಸ್ ಆಫ್ ದ ಡಿಸ್ಟ್ರಾಯ್ಡ್ immunity in HIV infection. ಸೊ ಫಸ್ಟ್ ಸ್ಟೇಜ್ ಅಂದರೆ ಅಕ್ಯೂಟ್ HIV ಇನ್ಫೆಕ್ಷನ್ ಇದ್ದಾಗ, ಅಂದರೆ ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನ ಮಾಡಿದ್ರಿ, ಅದಾದ ಒಂದು 2 ರಿಂದ 4 ವಾರದ ಒಳಗೆ ನಿಮಗೆ ಈ ಥರದ ಲಕ್ಷಣಗಳು ಕಾಣಲಿಕ್ಕೆ ಶುರುವಾಗ್ತವೆ. ನಿಮಗೆ ಜ್ವರ ಬರ್ತಾ ಇರ್ಬೋದು, ತಲೆನೋವು ಬರ್ತಾ ಇರ್ಬೋದು, ಗಂಟ್ಲು ನೋವು ಬರ್ತಾ ಇರ್ಬೋದು, ತುಂಬ ಸುಸ್ತಾಗೋದು, ಚಿಲ್ಸ್ ಜ್ವರ ಬಂದಂಗೆ ಆಗೋದು, ಮೈಕೈ ನೋವುದು, ನಿಮ್ಮ ಶೀತ ಗ್ರಂಥಿಗಳು ದೊಡ್ಡದಾಗೋದು, ನಿಮಗೆ ರ್ಯಾಷಸ್ ಬರ್ತಾ ಇರ್ಬೋದು ಮೈ ಮೇಲೆಲ್ಲ. ಅಂಡ್ ಕೆಲವೊಂದು ಕಡೆ ಏನಾಗ್ಬೋದು, ನಿಮ್ಗೆ ಏನು ಸಿಂಪ್ಟಮ್ಸ್ ಇರದೇ ಸಹ ಇರ್ಬೋದು. ಯು ಮೈಟ್ ನಾಟ್ ಹ್ಯಾವ್ ಎನಿ ಸಿಂಪ್ಟಮ್ಸ್. ಸೊ ಇವೆಲ್ಲ ಚೇಂಜಸ್ ಆಗ್ತಾ ಇರ್ತವೆ ಇನ್ ದ ಅಕ್ಯೂಟ್ HIV ಇನ್ಫೆಕ್ಷನ್ ಆರ್ ಸ್ಟೇಜ್ 1 ಆಫ್ HIV. ಸೊ ಸೆಕೆಂಡ್ ಸ್ಟೇಜ್ ಆಫ್ HIV ಅನ್ನ ನಾವು ಕ್ರಾನಿಕ್ HIV ಅಥವಾ ಲೇಟೆಂಟ್ HIV ಅಂತ ಹೇಳ್ತಾ ಇರ್ತೇವೆ. ಈ ಸ್ಟೇಜಲ್ಲಿ ಪೇಷಂಟಿಗೆ ಏನು ಸಿಂಪ್ಟಮ್ಸ್ ಇರದೇ ಇರ್ಬೋದು, ಅಥವಾ ಆತನಿಗೆ ಕೆಲವೊಮ್ಮೆ ಕೆಮ್ಮು ಬರ್ತಾ ಇರ್ಬೋದು, ಉಸಿರಾಡ್ಲಿಕ್ಕೆ ತ್ರಾಸ ಆಗ್ತಾ ಇರ್ಬೋದು, ಸ್ವಲ್ಪ ವೇಟ್ ಲಾಸ್ ಆಗ್ತಾ ಇರ್ಬೋದು, ಲೂಸ್ ಮೋಷನ್, ಡಯೇರಿಯಾ ಸ್ಟಾರ್ಟ್ ಆಗೋದು, ಸುಸ್ತಾಗೋದು, ಜ್ವರ ಬರ್ತಾ ಇರೋದು, ಈ ಥರ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು, ಅಥವಾ ಏನೂ ಸಿಂಪ್ಟಮ್ಸ್ ಬರದೇ ಸಹ ಇರ್ಬೋದು. ಈ ಸಿಂಪ್ಟಮ್ಸ್ ಏನಿರ್ತವೆ ವೇರಿ ಆಗ್ತಾ ಇರ್ತವೆ ಡಿಪೆಂಡಿಂಗ್ ಅಪಾನ್ ದ ವೈರಲ್ ಲೋಡ್. ಎಷ್ಟು ಇನ್ಫೆಕ್ಷನ್ ಆ ವ್ಯಕ್ತಿಗೆ ಇದೆ ಅದರೆಲ್ಲದರ ಮೇಲೆ ಈ ಸಿಂಪ್ಟಮ್ಸ್ ವೇರಿ ಆಗ್ತಾ ಇರ್ತವೆ. ಸೊ ಈ ಥರದ ಪೀರಿಯಡ್ ಎಷ್ಟು ವರ್ಷಗಳವರೆಗೆ ಹೀಗೆ ನಡೀತಾ ಇರ್ಬೋದು? ಈ ಥರದ ಪೀರಿಯಡ್ ಅರೌಂಡ್ 10 years ತನಕನೂ ಆ ವ್ಯಕ್ತಿ ಈ ಸೆಕೆಂಡ್ ಸ್ಟೇಜ್ ಆಫ್ HIV ಯಲ್ಲೇ ಇರ್ಬೋದು. ಆತನಿಗೆ ಗೊತ್ತೇ ಇರ್ಲಿಕ್ಕಿಲ್ಲ ಅವನಿಗೆ HIV ಇದೆ ಅಂತ, ಅವ್ನು ಟೆಸ್ಟೇ ಮಾಡಿಸ್ಕೊಂಡಿಲ್ಲ, ಅಂಡ್ ಅವನಿಗೆ ಈ ಥರ ಸಿಂಪ್ಟಮ್ಸ್ ಬರ್ತಾ ಇದೆ, ಏನೋ ಜ್ವರ ಏನೋ ಇದು ಅಂತ ಅವನು ಅದನ್ನ ಮುಂದೂಡ್ತಾ ಇರ್ತಾನೆ, ಅಂಡ್ ಅವನಿಗೆ HIV ಇರುತ್ತೆ. ಅಂಡ್ ಅವನು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುತ್ತಾ ಇರೋದಿಲ್ಲ ಆಬ್ವಿಯಸ್ಲಿ, ಬಿಕಾಸ್ ಅವ್ನು ಟೆಸ್ಟೇ ಮಾಡ್ಕೊಂಡಿಲ್ಲ, ಅವನಿಗೆ ಗೊತ್ತೇ ಇಲ್ಲ HIV ಇದೆ ಅಂತ. ಸೊ ಈ ಸ್ಟೇಜಲ್ಲೂ ಸಹ ಆತ ಇನ್ನೊಬ್ಬರಿಗೆ HIV ಅನ್ನ ಹರಡ್ತಾ ಇರ್ತಾನೆ. ಸೊ ವೈರಸ್ ಸ್ಪ್ರೆಡ್ ಆಗುವಂತಹ ಕೆಪಾಸಿಟಿ ಇರುತ್ತೆ ಇಫ್ ದಟ್ ಪರ್ಸನ್ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳಿಲ್ಲ ಅಂದಾಗ. ಸೊ ಇದು 2ನೇ ಸ್ಟೇಜ್ ಆಫ್ HIV. ಈಗ ಲಾಸ್ಟ್ ಸ್ಟೇಜ್ ಅಥವಾ 3rd ಸ್ಟೇಜ್, ಇದು ಏಡ್ಸ್, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಈ ಏಡ್ಸ್ ಸ್ಟೇಜಲ್ಲಿ ಏನಾಗುತ್ತೆ, ಈ ವ್ಯಕ್ತಿಯ ಇಮ್ಯೂನ್ ಸೆಲ್ಸ್ ಏನಿರ್ತವೆ, ನಮ್ಮ ಬಾಡಿಯಲ್ಲಿ ಇರುವಂತಹ ಇಮ್ಯೂನ್ ಸೆಲ್ಸ್ ಎಲ್ಲ ತುಂಬಾನೇ ವೀಕ್ ಆಗಿ ಹೋಗ್ಬಿಡ್ತವೆ, ಎಲ್ಲ ಬಹಳ ಕಡಿಮೆ ಆಗಿ ಹೋಗ್ಬಿಡ್ತವೆ. CD4 ಕೌಂಟ್ ಎಲ್ಲ ಬಹಳ 200ಕ್ಕಿಂತ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ತುಂಬಾನೇ ಇನ್ಫೆಕ್ಷನ್ಸ್ ಎಲ್ಲ ಮೆತ್ಕೊಳ್ಳಿಕ್ಕೆ ಶುರು ಆಗ್ತವೆ, ಯಾಕಂದ್ರೆ ಬಾಡಿಗೆ ಯಾವುದೇ ಇನ್ಫೆಕ್ಷನ್ ಅಗೇನ್ಸ್ಟ್ ಫೈಟ್ ಮಾಡುವಷ್ಟು ಶಕ್ತಿ ಇರೋದಿಲ್ಲ. ಸೊ ಸಿಂಪ್ಟಮ್ಸ್ ಎಲ್ಲ ಸಹ ಬಹಳ ಸಿವಿಯರ್ ಆಗಿ ಬರ್ತಾ ಇರ್ತವೆ. ಆ ವ್ಯಕ್ತಿಗೆ ಬಹಳ ಜ್ವರ ಇರುತ್ತೆ, ಅದು ಕಂಟಿನ್ಯೂಸ್ಲಿ ಇರ್ಬೋದು, 100 ಡಿಗ್ರಿಗಿಂತ ಹೆಚ್ಚಿರ್ತಾ ಇರ್ಬೋದು. ರಾತ್ರಿ ಮಲ್ಕೊಂಡಾಗ ಚಳಿ ಬರೋದು, ಜ್ವರ ಬರೋದು, ನೈಟ್ ಸ್ವೆಟ್ಸ್ ಬರ್ತಾ ಇರ್ಬೋದು, ಬೆವರ್ತಾ ಇರ್ಬೋದು. ಆ ವ್ಯಕ್ತಿ ಬಾಯಲ್ಲೆಲ್ಲ ಅಲ್ಸರ್ ಆಗ್ತಾ ಇರ್ಬೋದು, ಆತನಿಗೆ ಈ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಎಲ್ಲ ಅಲ್ಸರ್ ಆಗೋದು, ಹುಣ್ಣಾಗೋದು ಆಗ್ತಾ ಇರ್ಬೋದು, ಗುದದ್ವಾರದಲ್ಲಿ ಈ ತರ ಸೋರ್ಸ್ ಆಗ್ಬೋದು ಅಥವಾ ಅಲ್ಸರ್ ಆಗ್ಬೋದು. ಬಹಳ ಸುಸ್ತಾಗ್ತಾ ಇರ್ಬೋದು ಆ ವ್ಯಕ್ತಿಗೆ, ರ್ಯಾಷಸ್ ಬರ್ಬೋದು, ರ್ಯಾಷಸ್ ಬ್ರೌನ್ ಕಲರ್ ಇಂದ ಇರ್ಬೋದು, ರೆಡ್ ಕಲರ್ ಇಂದ ಇರ್ಬೋದು, ಪರ್ಪಲ್ ಪಿಂಕ್ ಕಲರ್ ರ್ಯಾಷಸ್ ಇರ್ಬೋದು, ಕೆಮ್ಮು ಬರ್ತಾ ಇರ್ಬೋದು, ಉಸಿರಾಡ್ಲಿಕ್ಕೆ ತ್ರಾಸ ಆಗೋದು, ಸಿಗ್ನಿಫಿಕೆಂಟ್ಲಿ ವೇಟ್ ಲಾಸ್. ನೀವೇನು ಈ ಪಿಕ್ಚರ್ ಅಲ್ಲಿ ಮೂವೀಸ್ ಅಲ್ಲೆಲ್ಲ ಏನ್ ನೋಡ್ತಾ ಇರ್ತೀರಾ, ಅವರು ಲಾಸ್ಟ್ ಸ್ಟೇಜ್ ಅಲ್ಲಿ ಇರ್ತಾರೆ, ಎಲ್ಲಿ ಅವರಿಗೆ ಸಿಗ್ನಿಫಿಕೆಂಟ್ ವೇಟ್ ಲಾಸ್ ಇರುತ್ತೆ. ಬಹಳಷ್ಟು ಜನ ಏನ್ ತಿಳ್ಕೊಳ್ತಾರೆ, ಈ ತರ ಸಿಗ್ನಿಫಿಕೆಂಟ್ ವೇಟ್ ಲಾಸ್, ಬಹಳ ವೇಟ್ ಲಾಸ್ ಆದ್ರೆ ಮಾತ್ರ ಅದು ಏಡ್ಸ್ ಅಂತ ತಿಳ್ಕೊಳ್ತಾರೆ, ಇಲ್ಲ ಅಂದ್ರೆ ಅವ್ರಿಗೆ HIV ಇಲ್ಲ ಅಂತ ಸ್ವಲ್ಪ ಜನ ತಿಳ್ಕೊಂಡಿರ್ತಾರೆ, ಪೇಷಂಟ್ ಹೆಲ್ದಿ ಆಗಿದ್ರು ಅಂತ. ಸೊ ವೇಟ್ ಲಾಸ್, ಬಹಳ ಸಿವಿಯರ್ ವೇಟ್ ಲಾಸ್ ಆಗೋದು ಓನ್ಲಿ ಇನ್ ದ 3rd ಸ್ಟೇಜ್ ಆಫ್ HIV. ಇನ್ ದ ಫಸ್ಟ್ 2 ಸ್ಟೇಜಸ್ ಅಷ್ಟು ವೇಟ್ ಲಾಸ್ ಇರದೇ ಸಹ ಇರಬಹುದು, ಅವರ ವೇಟ್ ನಾರ್ಮಲ್ ಸಹ ಇರಬಹುದು. ಪರ್ಸಿಸ್ಟೆಂಟ್ಲಿ ಅವರಿಗೆ ತಲೆನೋವು ಬರ್ತಾ ಇರಬಹುದು, ಮೆಮರಿ ಪ್ರಾಬ್ಲಮ್ ಆಗ್ತಾ ಇರಬಹುದು, ನಿಮೋನಿಯಾ ಆಗ್ತಾ ಇರಬಹುದು. ಸೊ ಇವೆಲ್ಲ ಡಿಸೀಸಸ್ ಅನ್ನ ನಾವು, ಅಥವಾ ಇವೆಲ್ಲ ಇನ್ಫೆಕ್ಷನ್ಸ್ ಅಂಡ್ ಅದರ ಸಿಂಪ್ಟಮ್ಸ್ ಅನ್ನ ನಾವು 3rd ಸ್ಟೇಜ್ ಆಫ್ HIV ಅಲ್ಲಿ ನೋಡ್ತಾ ಇರ್ತೇವೆ, ದಟ್ ಈಸ್ ಏಡ್ಸ್. ಸೊ ಬಹಳ ಸಲ ಪೇಷಂಟ್ಸ್ ಕೇಳ್ತಾ ಇರ್ತಾರೆ, ನನಗೆ ಹೇಗೆ ಗೊತ್ತಾಗತ್ತೆ ನಾವು ಯಾವ ಸ್ಟೇಜ್ ಆಫ್ HIV ಅಲ್ಲಿ ಇದ್ದೀವಿ ಅಂತ. ಸೊ ನಾನು ಹೇಳಿದ ಹಾಗೇನೆ
ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿಕೊಂಡು ನಿಮಗೆ ಒಂದು 2-4 ವಾರ ಆದ ನಂತರ ಇವೆಲ್ಲ ಸಿಂಪ್ಟಮ್ಸ್, ಈ ಥರ ಫ್ಲೂ ಥರ ಸಿಂಪ್ಟಮ್ಸು, ತಲೆನೋವು, ಹೆಡೇಕು, ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಬಂತು ಅಂದರೆ ಅದು ಫಸ್ಟ್ ಸ್ಟೇಜ್ ಆಫ್ HIV ಇರುತ್ತೆ. ಬಟ್ ಆಲ್ಸೋ ನೋಟ್ ದ್ಯಾಟ್ ಫಸ್ಟ್ ಸ್ಟೇಜಲ್ಲಿ ಭಾಳಷ್ಟು ಜನರಿಗೆ ಏನೂ ಸಿಂಪ್ಟಮ್ಸ್ ಇರೋದೇ ಇಲ್ಲ. ಸೊ ನಿಮ್ಗೆ HIV ಇದೆಯೋ ಇಲ್ವೋ ಅಂತ ಗೊತ್ತಾಗೋದು ನೀವು ಟೆಸ್ಟ್ ಮಾಡಿಕೊಂಡಾಗ ಮಾತ್ರ. ಸಪೋಸ್ ನೀವು ಎಕ್ಸ್ಪೋಸ್ ಆದ್ರಿ ಆ್ಯಂಡ್ ಒಂದು 4 ವಾರಗಳ ನಂತರ ಟೆಸ್ಟನ್ನು ಮಾಡಿಕೊಂಡ್ರಿ ಆ್ಯಂಡ್ ನಿಮಗೆ ಆವಾಗ HIV ಪಾಸಿಟಿವ್ ಬಂತು, ಮೊದಲು ಯಾವತ್ತೂ ಇರಲಿಲ್ಲ ನಿಮಗೆ, ನೀವು ಮೊದಲು ಟೆಸ್ಟ್ ಮಾಡ್ಕೊಂಡಿದ್ರಿ, ನಿಮಗೆ HIV ಇರಲಿಲ್ಲ ಆ್ಯಂಡ್ ಈ ಥರದ ಎಕ್ಸ್ಪೋಜರ್ ಆದಮೇಲೆ ನೀವು ಮಾಡಿಕೊಂಡ್ರಿ ಆ್ಯಂಡ್ ನಿಮ್ಮ ಪಾಸಿಟಿವ್ ಬಂತು ಅಂದರೆ ನೀವು ಅಕ್ಯೂಟ್ HIV ಇನ್ಫೆಕ್ಷನ್ನಿನ ಸ್ಟೇಜಲ್ಲಿ ಇದ್ದೀರಾ ಅಂತ ಅರ್ಥ. ಈಗ ನಾನು ಕ್ರಾನಿಕ್ ಸ್ಟೇಜಲ್ಲಿದ್ದೀನಾ, ಏಡ್ ಸ್ಟೇಜಲ್ಲಿದ್ದೀನಾ ಅಂತ ನಮಗೆ ಗೊತ್ತಾಗತ್ತೆ ಒಂದು ಲಕ್ಷಣಗಳ ಮೇಲೆ. ಸೆಕೆಂಡ್ಲಿ, ಸಪೋಸ್ ನೀವು HIV ಇದೆ ಅಂತ ಡಯಾಗ್ನೋಸ್ ಆದಮೇಲೆ ನಿಮಗೆ ಸೆಂಟರ್ಸಲ್ಲಿ ಕೆಲವೊಂದು ಟೆಸ್ಟ್ ಮಾಡ್ತಾರೆ. ಬಹಳಷ್ಟು ಟೆಸ್ಟ್ ಮಾಡಿದಾಗ ನಮಗೆ ನಿಮ್ಮ ವೈರಲ್ ಲೋಡ್ ಎಷ್ಟಿದೆ, ನಿಮ್ಮ CD4 CD8 ಕೌಂಟ್ ಎಷ್ಟಿದೆ, ಅವು ಎಲ್ಲದರ ಮೇಲೆ ನಾವು ನಿಮ್ಮನ್ನು ಕ್ಯಾಟಗರೈಸ್ ಮಾಡ್ಬೋದು. ಈಗ ಈ ಏಡ್ಸ್ ಪೇಷಂಟಲ್ಲಿ ಏನಾಗುತ್ತೆ, CD4 ಕೌಂಟು ಸುಮಾರು ಕಡಿಮೆ ಆಗಿಬಿಡುತ್ತೆ, ಒಂದು 200ಕ್ಕಿಂತನೂ ಕಡಿಮೆ ಆಗಿಬಿಡುತ್ತೆ, ಎಲ್ಲ ಇನ್ಫೆಕ್ಷನ್ಸ್ ಇರುತ್ತೆ, ವೈರಲ್ ಲೋಡ್ ಹೆಚ್ಚಾಗಿಟ್ಬಿಡ್ಬೋದು. ಸೊ ಈ ಥರದ ಕಂಡೀಷನ್ಸನ್ನೆಲ್ಲ ನಾವು ಏಡ್ಸ್ ಅಥವಾ ಲಾಸ್ಟ್ ಸ್ಟೇಜ್ ಅಂತ ಕ್ಯಾಟಗರೈಸ್ ಮಾಡ್ತಾ ಇರ್ತೇವೆ. ಸಪೋಸ್ ಒಂದು ವ್ಯಕ್ತಿಗೆ, ಪೇಷಂಟಿಗೆ ಏನೂ ಸಿಂಪ್ಟಮ್ಸ್ ಇಲ್ಲ, ಬಟ್ ಮಧ್ಯದಲ್ಲಿ ಈ ಥರ ಕೆಲವೊಂದು ಸಿಂಪ್ಟಮ್ಸ್ ಬರ್ತಾ ಇದ್ದಾವೆ, ಬಟ್ ಅವನಿಗೆ ಟೆಸ್ಟಿಂಗಲ್ಲಿ ಅವನು ಪಾಸಿಟಿವ್ ಬರ್ತಾ ಇದ್ದಾನೆ, CD4 CD8 ಕೌಂಟ್ ಆಲ್ಸೋ ಓಕೆ ಇದೆ ಅಂದಾಗ ಮೋಸ್ಟ್ ಪ್ರಾಬಬ್ಲಿ ಅವನು ಒಂದು ಕ್ರಾನಿಕ್ ಸ್ಟೇಜ್ ಅಥವಾ ಲೇಟೆಂಟ್ ಸ್ಟೇಜಲ್ಲಿ ಇರಬಹುದು. ಸೊ ಈ HIV ಸ್ಟೇಜಸ್ಗಿಂತ ಇಂಪಾರ್ಟೆಂಟ್ ಇರುತ್ತೆ HIV ಪತ್ತೆ ಹಚ್ಕೊಳ್ಳೋದು. ಆ್ಯಂಡ್ HIV ಹೇಗೆ ಪತ್ತೆ ಹಚ್ಕೊಳ್ಳೋದು? ಬೈ ಟೆಸ್ಟಿಂಗ್ ಓನ್ಲಿ ಬೈ ಟೆಸ್ಟಿಂಗ್. ನಾವು ಬರೀ ಟೆಸ್ಟ್ ಮಾಡಿದಾಗ ಮಾತ್ರ ನಾವು 100% ಶ್ಯೂರ್ ಆಗಿ ನಿಮ್ಗೆ ಹೇಳ್ಬೋದು, ಹೌದು ಈ ವ್ಯಕ್ತಿಗೆ HIV ಇದೆ ಅಂತ. ಇವೆಲ್ಲ ಸಿಂಪ್ಟಮ್ಸ್ ನಿಮಗೆ ಇದೆ, ಬಟ್ ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಟೆಸ್ಟಿಂಗಲ್ಲಿ ನೆಗೆಟಿವ್ ಬರ್ತಾ ಇದೆ ಅಂದರೆ ನಿಮಗೆ HIV ಇಲ್ಲ. ಯಾಕಂದರೆ ಪ್ರೂಫ್ ಒಂದೇ ನಮಗೆ, ಅದು HIV ಟೆಸ್ಟ್. ಸೊ ನಿಮಗೆ ಸಿಂಪ್ಟಮ್ಸ್ ಇರಲಿ, ಸಿಂಪ್ಟಮ್ಸ್ ಇರದೇ ಇರಲಿ, ನೀವೊಂದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀರಿ ಆ್ಯಂಡ್ ನಿಮಗೆ ಹೆದರಿಕೆ ಇದೆ ಅಂದಾಗ ನೀವು ಫಸ್ಟ್ ಥಿಂಗ್ ಮಾಡಬೇಕಾಗಿದ್ದು ಟೆಸ್ಟಿಂಗ್. ಆ್ಯಂಡ್ ಆ ಟೆಸ್ಟಿಂಗಲ್ಲಿ ಪಾಸಿಟಿವ್ ಬಂತು ಅಂದರೆ ನಿಮಗೆ HIV ಇದೆ, ಆ್ಯಂಡ್ ಬರಲಿಲ್ಲ ಅಂದರೆ ನಿಮಗೆ ಸಿಂಪ್ಟಮ್ಸ್ ಇದ್ದರೂ ಸಹ HIV ಇಲ್ಲ ಅಂತಲೇ ಅರ್ಥ. So thank you so much for watching the video. Please like, share and subscribe the channel. Thank you.